ಓಪನ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಇದು? 6 ಗಂಟೆಗೆ ಓಪನ್ ಆಗುತ್ತೆ. ರಾತ್ರಿ 9 ಗಂಟೆವರೆಗೂ ನಿರಂತರವಾಗಿ ಬಾಗಿಲು ಹಾಕೋದಿಲ್ಲ, ಫುಲ್ಲು ಓಪನ್ ಇರ್ತದೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ, ರಾತ್ರಿ 9 ಗಂಟೆವರೆಗೂ ದರ್ಶನ ಇರ್ತದೆ. ಪ್ರತಿ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ತೀರ್ಥ ಸ್ನಾನ, ಬಸಪ್ಪನವ್ರ ಗದ್ಗೆ ಹತ್ರ ತೀರ್ಥ ಸ್ನಾನ ಪ್ರತಿ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ಇರ್ತದೆ. ಬೆಳಿಗ್ಗೆ 6 ಗಂಟೆಯಿಂದ ಅದು ಮಧ್ಯಾಹ್ನ 2 ಗಂಟೆವರೆಗೂ ಮಾತ್ರ ತೀರ್ಥ ಸ್ನಾನ. ಮತ್ತು ಈ ಕಾಯಿ ಕಟ್ತಕ್ಕಂಥದ್ದು ತಮ್ಮ ಅರ್ಕೆಗಳು ಏನೇ ಇದ್ರೂ ಅದನ್ನು ಅಮ್ಮನವ್ರ ಹತ್ರ ಬೇಡ್ಕೊಂಡು, ಅಮ್ಮನವ್ರ ದರ್ಶನ ಮಾಡಿದ ನಂತರ ಕಾಯಿ ತೆಗೆದುಕೊಂಡು ಪಂಚಲೋಹ ಶಿಲ್ಪದ ಅಮ್ಮನವರ ಮೂರ್ತಿ ಹತ್ರ ಹೋಗಿ ಸಂಕಲ್ಪ ಮಾಡಿಸ್ಕೊಂಡು ಬಂದು ಬಸಪ್ಪನವ್ರ ಗದ್ಗೆ ಹತ್ರ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಬೇಕು. ಪ್ರದಕ್ಷಿಣೆ ಹಾಕುವಾಗ ತಮ್ಮದು ಇಷ್ಟಾರ್ಥಗಳ ಕೋರಿಕೆಗಳೇನಿದೆ ಅದನ್ನು ಅಮ್ಮನವ್ರ ಹತ್ರ ಕೇಳಿಕೊಂಡು, ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರ ಹತ್ರ ಇಷ್ಟಾರ್ಥಗಳನ್ನ ಕೇಳಿಕೊಂಡು ಕಾಯಿ ಕಟ್ಟಬೇಕು. ಮತ್ತು ಇದು ಬಸಪ್ಪನವರು ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ಬಸವಪ್ಪನವರು ಕ್ಷೇತ್ರ ಪಾಲಕರಾದಂಥ ಬಸವಣ್ಣನವರು ಗದ್ಗೆ ಅಮ್ಮನವರ ಗರ್ಭಗುಡಿ ಪ್ರವೇಶ ಮಾಡ್ತಾರೆ. ಗರ್ಭಗುಡಿ ಮಧ್ಯಾಹ್ನ ಬೆಳಿಗ್ಗೆ 11:30 ಗಂಟೆಗೆ ಪಾದಪೂಜೆ, ಬಸವಪ್ಪನವರ ದೇವಸ್ಥಾನದ ಮುಂಭಾಗದಲ್ಲಿ ಪಾದಪೂಜೆ ಮಾಡಿಸ್ಕೊಂಡು ಅಮ್ಮನವರ ಗದ್ಗೆಗೆ ಇದಕ್ಕೆ ಗರ್ಭಗುಡಿಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿಕೊಂಡು ಹೊರಗಡೆ ಬಂದು ಕ್ಷೇತ್ರದ ದೇವಸ್ಥಾನಗಳೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ದಾಟಿಸ್ಕೊಳ್ಳೋ ಮುಖಾಂತರ ಆಶೀರ್ವಾದ ಪಡಿಸ್ಕೊಬೋದು. ಬಸಪ್ಪನವರು ಮನೆಗೆ ಜನಗಳು ಲೈನಾಗಿ ಮನೆಗೆ ಕೊಡ್ತಾರೆ ಆವರಣದಲ್ಲಿ. ಅವ್ರನ್ನ ದಾಟ್ಕೊಂಡು ಹೋಗೋ ಮುಖಾಂತರ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಬಸವಣ್ಣ. ಆ ಒಂದು ಪದ್ಧತಿ ಇದೆ ಕ್ಷೇತ್ರದಲ್ಲಿ. ಇದು ಬಸವಣ್ಣ ಇವಾಗ ಆಶೀರ್ವಾದ ಮಾಡ್ತಾರಲ್ಲ, ಬಲ್ಗಾಲಿಂದ ಕೊಟ್ಟರೆ ಏನು, ಎಡಗಾಲಿಂದ ಕೊಟ್ಟರೆ ಏನು, ಆ ಥರ ಇದೆಯಾ? ಇಲ್ಲ, ಒಳ್ಳೇದು. ನಾವು ಹೆಂಗೆ ಮನಸ್ಸಿಗೆ ಕೇಳಿಕೊಂಡು ಬಸಪ್ಪನವ್ರ ಪಾದ ಕೇಳ್ತೀವಿ. ಬಸಪ್ಪನವ್ರ ಮನೆ ಹತ್ರ ಬಸಪ್ಪನವ್ರ ಮುಂದೆ ಪಾದ ಕೇಳಿದಾಗ ಬಸಪ್ಪನವರು ಪಾದ ಕೊಟ್ಟರೆ ಯಾವ ಕಾಲಿನಿಂದ ಕೊಡ್ತಾರೆ ಅಂತ ಮುಖ್ಯ ಅಲ್ಲ, ಬಲಗಾಲಿಂದ ಕೊಟ್ಟರೆ ತುಂಬ ಶ್ರೇಷ್ಠ. ಆದರೂ ಅವರು ಪಾದ ಕೊಟ್ಟರು ಅಂದರೆ ಬಲಗಾಲ ಎಡಗಾಲು ಅಂತಿಲ್ಲ, ಪಾದ ಕೊಟ್ಟರು ಅಂದರೆ ಅವ್ರಿಗೆ ಫಲ ಪ್ರಾಪ್ತಿ ಆಗ್ತದೆ ಅಂತಲೇ ಅರ್ಥ. ಇಲ್ಲ ಅಂದರೆ ಅವ್ರಿಗೆ ಏನೂ ಇಲ್ಲ, ನಾನು ಇದು ನೀನು ಮಾಡ್ತಾ ಇರ್ತಕ್ಕಂಥ, ನೀನು ಅನ್ಕೊಂಡಿರ್ತಕ್ಕಂಥದ್ದು ಏನೂ ಸರಿ ಇಲ್ಲ ಅನ್ನೋದಾದರೆ ಬಸಪ್ಪನವರು ಯಾವ ಕಾರಣಕ್ಕೂ ಪಾದ ಕೊಡೋದಿಲ್ಲ. ನಿಧಾನವಾಗಿ ಕೊಟ್ಟರೆ ಸ್ವಲ್ಪ ಏನೋ ಹಿಂದೆ ಮುಂದೆ ಇವರು ಕೋರಿಕೆ ಇದು ಮಾಡ್ತಾ ಇರ್ತಕ್ಕಂಥದ್ದು ಏನೋ ಸ್ವಲ್ಪ ಆಭಾಸ ಇರ್ತದೆ, ಮಧ್ಯ ಹೆಚ್ಚು ಕಮ್ಮಿ ಇರ್ತದೆ. ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಬಂದು ನಾನು ಕ್ಷೇತ್ರದಲ್ಲಿ ನಾನು ನಿಮಗೆ ಸೇವೆ ಮಾಡಿ ನಿಮ್ಮ ಪಾದ ಕೇಳ್ಕೊಂಡು ಹೋಗ್ತೀನಿ ಸ್ವಾಮಿ ಅಂತ ಕೇಳಿಕೊಂಡು ಬಸಪ್ಪನವ್ರಿಗೆ ಕೆಲವರು ಹರಕೆ ಒಪ್ಪಿಸ್ಕೊತಾರೆ. ಆಗ ಸ್ವಲ್ಪ ಬಸಪ್ಪನವರು ಆಶೀರ್ವಾದ ಮಾಡಿಕೊಡ್ತಾರೆ. ಮತ್ತು ಬಸಪ್ಪನವರು ಇದು ಇದೆ, ಅನ್ನದಾಸೋಹ ಕ್ಷೇತ್ರದಲ್ಲಿ ತುಂಬ ಮುಖ್ಯವಾದಂಥ ಒಂದು ಕಾರ್ಯ ಅಂದರೆ ಅನ್ನದಾಸೋಹ ಕ್ಷೇತ್ರದಲ್ಲಿ ನಿರಂತರವಾಗಿರ್ತದೆ. ದಿನದ 24 ಗಂಟೆನೂ ಕೂಡ ಕ್ಷೇತ್ರದಲ್ಲಿ ಅನ್ನದಾಸೋಹ ಇರ್ತದೆ. ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಡಾಕ್ಟರ್ ಮಲ್ಲೇಶ್ ಗುರೂಜಿಯವರು, ಇದು ರೂರಲ್ ಪ್ಲೇಸ್, ಇದು ಈ ಕ್ಷೇತ್ರದಲ್ಲಿ ಹೋಟ್ಲುಗಳು ಏನೂ ಇರೋದಿಲ್ಲ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವರು ಹಸ್ಕೊಂಡು ಹೋಗಬಾರ್ದು ಮನೆಗೆ ಅನ್ನೋ ಉದ್ದೇಶದಿಂದ ಬಂದಂಥ ಭಕ್ತಾದಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ 24 ಗಂಟೆ ಇರ್ತದೆ. ನಿರಂತರವಾಗಿ ಕ್ಲೋಸೇ ಮಾಡಲ್ಲ, ಅಡುಗೆ ಮನೆ ಕ್ಲೋಸೇ ಮಾಡಲ್ಲ. ನಾವು ಬಂದಂಥವ್ರಿಗೆ ಯಾವಾಗಲೂ ಊಟ ಇರ್ತದೆ. ಮಧ್ಯರಾತ್ರಿ 12 ಗಂಟೆಗೆ ಬಂದು ನಾವು ಹೊರಗಡೆಯಿಂದ ಬಂದಿದ್ದೀವಿ, ಊಟ ಬೇಕು ಅಂತ ಕೇಳಿದ್ರು ಆ ಟೈಮಲ್ಲಿ ಅವ್ರಿಗೆ ಊಟ ಕೊಡುವಂಥ ಪದ್ಧತಿ ನಮ್ಮ ಕ್ಷೇತ್ರದಲ್ಲಿದೆ. ಸುತ್ತಮುತ್ತ ಎಲ್ಲೂ ಇಲ್ಲ ಈ ಥರ. ಹಾಗಾಗಿ ಹೌದು, ನಾವು ಅದೊಂದು ಅನ್ನದಾಸೋಹನೇ ನಮ್ಮ ಧ್ಯೇಯ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಕೊಡಬೇಕು ಅನ್ನೋದೇ ನಮ್ಮ ಧರ್ಮದರ್ಶಿಗಳ ಒಂದು ಉದ್ದೇಶ, ಧರ್ಮದರ್ಶಿಗಳ ಆಶಯ, ಅವರ ಒಂದು ಇದು. ಕಾಯಿ ಕಟ್ತಾರಲ್ಲ, 3 ವಾರ ಬಂದು ಕಟ್ಟಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಕಾಯಿ ಕಟ್ತಕ್ಕಂಥ ಪದ್ಧತಿ ಬಂದು 3 ತಿಂಗಳು ಒಳಗೆ 7 ಕಾಯಿ ಅಂತ ಇರ್ತದೆ. 7 ಕಾಯಿ 7 ಪ್ರದಕ್ಷಿಣೆ, 3 ತಿಂಗಳು ಒಳಗೆ 7 ಕಾಯಿ, 7 ವಾರ ಅನ್ನೋದಕ್ಕಿಂತ ಹೆಚ್ಚಾಗಿ 7 ಕಾಯಿ, 3 ತಿಂಗಳು ಒಳಗಡೆ 7 ಕಾಯಿ ಕಟ್ಟಬೇಕು. ಅವ್ರು ಯಾವತ್ತಾದರೂ ಬರ್ಬೋದು. 3 ತಿಂಗಳು ಒಳಗಡೆ ತುಂಬ ಶ್ರೇಷ್ಠವಾದ ಅವ್ರಿಗೆ ಫಲ ಪ್ರದಾನ ಆಗಬೇಕು ಅಂದರೆ 3 ತಿಂಗಳು ಒಳಗೆ 7 ಕಾಯಿ ಕಟ್ಟಬೇಕು ಅನ್ನೋದೊಂದು ಇರ್ತಿದೆ. ಇಲ್ಲ ನಾವು ದೂರದಿಂದ ಬಂದಿರ್ತೀವಿ, ಇಲ್ಲ 1 ಕಟ್ತೀನಿ, 3 ಕಟ್ತೀನಿ, 5 ಕಟ್ತೀನಿ, 7 ಕಟ್ತೀನಿ ಅನ್ನೋರು ಆ ಥರ ಅರ್ಕೆ ಅವರು ಹೆಂಗೆ ಅಮ್ಮನವ್ರ ಹತ್ರ ಭಿನ್ನ ಮಾಡ್ಕೊಳ್ತಾರೆ, ಕೇಳ್ಕೊಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕಾಯಿ ಕಟ್ತಕ್ಕಂಥದ್ದು.